ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಕೊಣಾಜೆ ಕಲ್ಲು ಬೆಟ್ಟಕ್ಕೆ ಚಾರಣ ಹೊರಟಿದ್ದೇನೆ. ಬೆಟ್ಟದ ಬುಡದಲ್ಲಿ ಇಲ್ಲಿ ಕೊಣಾಜೆ ಕಲ್ಲು ಗುಳಿಗ ದೈವ ಹಾಗೂ ಸ್ವಾಮಿ ಗೊರಗಜ್ಜ ದೈವದ ಸಾನ್ನಿಧ್ಯ ಕಟ್ಟೆಗಳಿವೆ ನೋಡಿ. ಅಲ್ಲಿನ ವಿಶೇಷತೆಗಳು ಅಂದ್ರೆ ಕೊಣಾಜೆ ಕಲ್ಲು ಸಿದ್ಧಾಶ್ರಮ ಮಠದ ವಿಷಯಗಳ ಕುರಿತಾದ ಫಲಕವನ್ನು ಬೆಟ್ಟ ಹತ್ತಬೇಕಾಗಿರುವ ದಾರಿಯಲ್ಲಿ ಇರಿಸಿದ್ದಾರೆ. ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲಿ ವಿಷಯದ ವಿವರಣೆಗಳಿವೆ. ಇಲ್ಲಿಗೆ ಬರುವ ಭಕ್ತಾದಿಗಳಾಗಲಿ ಇಲ್ಲ ಚಾರಣಿಗರಾಗಲಿ ಈ ಫಲಕವನ್ನೊಮ್ಮೆ ಓದಿಕೊಂಡು ನಂತರದಲ್ಲಿ ಬೆಟ್ಟ ಹತ್ತುವುದು ಅನುಕೂಲವೆಂಬುದು ನನ್ನ ಅಭಿಪ್ರಾಯ. ನಾನು ಕೂಡ ಅದನ್ನು ಓದಿಕೊಂಡು ಅಲ್ಲಿಂದ ಬೆಟ್ಟದ ದಾರಿಯಾಗಿ ಮುಂದುವರೆದೆ. ಮತ್ತೆ ಇದು ನಡೆದುಕೊಂಡೇ ಬೆಟ್ಟವನ್ನು ಹತ್ತಬೇಕಾಗಿರುವಂಥದ್ದು. ಕೆಲವು ಕಡೆಗಳೆಲ್ಲ ಬೆಟ್ಟದ ದೇವಸ್ಥಾನ, ಗುಡಿಗಳು ಅಂತ ಹೇಳುವಾಗ ವಾಹನಗಳು ಬೆಟ್ಟವನ್ನು ತಲುಪುವ ರೀತಿಯಲ್ಲಿ ಮಾರ್ಗದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಆದರೆ ಇಲ್ಲಿ ಅಂಥದ್ದು ಯಾವ ವ್ಯವಸ್ಥೆಯೂ ಇಲ್ಲ. ನೋಡುವಾಗ ಇಲ್ಲಿ ನೋಡಿ, ಬೈಕಲ್ಲಿ ಆರಾಮಾಗಿ ಹೋಗ್ಬೋದು ಅಂತ ಅನಿಸ್ಬಹುದು. ಬೆಟ್ಟದ ಬುಡದಲ್ಲಿನ ದಾರಿ ಆದ್ದರಿಂದ ಸ್ವಲ್ಪ ಸಮತಟ್ಟಾಗಿದೆ, ಬಿಟ್ರೆ ಮುಂದೆ ಸಾಗಿದಂತೆಲ್ಲ ಕಡಿದಾದ ದಾರಿಯೇ. ಅಂದರೆ ಕಲ್ಲುಗಳೆಲ್ಲ ಜಾಸ್ತಿ ಇರೋದ್ರಿಂದ ನಡ್ಕೊಂಡು ಹೋಗುವಾಗಲೇ ಸ್ಲಿಪ್ ಆಗುತ್ತೆ. ಹಾಗೆ ಬೈಕಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇದೀಗ ಸ್ಟಾರ್ಟಿಂಗಲ್ಲಿ ನಾವು ಬೆಟ್ಟ ಹತ್ತಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ ಅಷ್ಟೇ. ನಾನಿಲ್ಲಿಗಿದು 3ನೇ ಸಲ ಬರ್ತಿರೋದು. ವರ್ಷಕ್ಕೊಂದ್ಸಲ ಆದರೂ ಬರಬೇಕು ಅಂತ ಅಂದ್ಕೊಳ್ಳೋದು. ಅಂದರೆ ಯಾವಾಗಲೂ ಹೋದಾಗ ವರ್ಷಕ್ಕೊಂದ್ಸಲ ಇಲ್ಲಿಗೆ ಬರಬೇಕು, ಇಲ್ಲಿನ ವಾತಾವರಣ ಎಲ್ಲ ನೋಡಬೇಕು ಅಂದ್ಕೊಳ್ಳೋದು. ಸಾಧ್ಯನೇ ಆಗೋದಿಲ್ಲ. ಅಂದಹಾಗೆ ಇದು ಸಾಧಾರಣ ಮೂಡುಬಿದ್ರೆಯಿಂದ ಒಂದು 10ರಿಂದ 15 ನಿಮಿಷದ ದಾರಿ ಅಷ್ಟೇ. ಪ್ರತಿದಿನವೂ ಇಲ್ಲಿ ಯಾರಾದರೂ ಭೇಟಿ ಕೊಡುವವರು ಇದ್ದೇ ಇರ್ತಾರೆ ನೋಡಿ. ಈಗ ನೋಡಿ, ಈ ದಾರಿ ಹೀಗೆ ಕಲ್ಲಿನ ದಾರಿ ನೋಡಿ. ಇಲ್ಲಿ ಹೋಗ್ಬೇಕಾದ್ರೆ ಕಲ್ಲಿನ ದಾರಿ ಕೆಳಗಿನಿಂದಲೇ ನೋಡಿ, ನೋಡುವಾಗ 2 ಕಲ್ಲಿನ ಬೆಟ್ಟಗಳು ಕಾಣಿಸ್ತಾ ಇದೆ ನೋಡಿ. ಕೆಳಗಿನಿಂದಲೇ ಇಷ್ಟು ಅಂದರೆ ಕಲ್ಲು ಸಣ್ಣದಿದೆ ಅಂತ ಅಂದ್ಕೊಳ್ಬಹುದು. ಅಲ್ಲಿ ಹೋಗಿ ನೋಡುವಾಗಲೇ ಗೊತ್ತಾಗೋದು ಅದು ಎಷ್ಟು ದೊಡ್ಡ ಕಲ್ಲು ಅಂತ ಹೇಳಿ. ಇಲ್ಲಿಂದಲೇ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡುವಾಗ ಪ್ರಕೃತಿಯ ನಡುವೆ ಎದ್ದು ನಿಂತಿರುವ ಬೆಟ್ಟ, ಕಲ್ಲಿನ ಬೆಟ್ಟ. ಯಾವಾಗಲೂ ಮೂಡುಬಿದ್ರೆ ಕಡೆ ಬಂದಾಗ ಈ ಕಲ್ಲಿನ ಬೆಟ್ಟ ಕಾಣಿಸ್ತಾ ಇರ್ತದೆ. ಅದರ ಮೇಲೆ ಏನಾದರೂ ಬರಿಬೇಕು ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಹಾಗೆ ಅದನ್ನು ಆಧಾರವಾಗಿಟ್ಟುಕೊಂಡು ಕಾಡು ಮಲೆಯ ಕೋಡುಗಲ್ಲ ಬೆಟ್ಟ ಅನ್ನುವ ಕಾದಂಬರಿಯನ್ನು ಬರೆದಿದ್ದೇನೆ. ಕೊಣಾಜೆ ಕಲ್ಲು ಅಂತಲೇ ಅದಕ್ಕೆ ಹೆಸರಿಡ್ಬೋದಿತ್ತು, ಆದರೆ ಓದಿದವರು ಅದನ್ನೇ ಅಂದರೆ ಅದರ ಮೂಲಕತೆ ಅಂತ ಅಂದ್ಕೊಂಡ್ರೆ ಅಂತ ಹೇಳಿ ನಾನು ಆ ಕಲ್ಲನ್ನು ಆಧಾರವಾಗಿಟ್ಟುಕೊಂಡು ಕಾಡು ಮಲೆಯ ಕೋಡುಗಲ್ಲ ಬೆಟ್ಟ ಅಂತ ಹೇಳಿ ಬೇರೆಯದೇ ಒಂದು ಕಾಲ್ಪನಿಕ ಕಥೆಯನ್ನು ರಚಿಸಿ ಅದು ಮಂಗಳ ವಾರಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೂಡ ಕಂಡಿತ್ತು ನೋಡಿ. ಈ ರೀತಿ ಇದೆ ಬೆಟ್ಟದ ದಾರಿ. ಇಲ್ಲಿ ನಡುವೆ ನಾವು ತಲುಪಿದಾಗ ಇಲ್ಲಿ ಇದರ ಪಕ್ಕದಲ್ಲಿ ಒಂದು ಕಟ್ಟೆ ಕಾಣಿಸುತ್ತೆ ನಮಗೆ, ತೋರಿಸ್ತೇನೆ ನೋಡಿ. ನೋಡಿ, ಇದೆ ಗರುಡ ಚಾಮುಂಡಿ ಕಟ್ಟೆ. ಇಂಥದ್ದು ಬೆಟ್ಟ ಹತ್ತುವವರೆಗೂ ಕೂಡ ನಡುವೆ ಒಂದೊಂದು ಕಟ್ಟೆಗಳು ಕಾಣಿಸ್ತಾ ಇರ್ತದೆ. ಮತ್ತೆ ಬೆಟ್ಟಕ್ಕೆ ಹೋಗುವಾಗ ಕವಲು ದಾರಿಗಳು ಕೂಡ ಇರ್ತದೆ. ಹೆಚ್ಚಿನಾಗಿ ಕವಲು ದಾರಿಗಳು ಸಿಗ್ತದೆ. ಎಲ್ಲ ದಾರಿಯಲ್ಲಿ ಹೋದರೆ ಎಲ್ಲೆಲ್ಲಿ ಹೋಗಬೇಕಾದಿತ್ತು. ನಾವು ಇಲ್ಲೊಂದು ದಾರಿಯಾಗಿ ಬಂದ್ವಿ. ತುಂಬ ದೂರ ಏನಿರಲಿಲ್ಲ, ಹತ್ತಿರವೇ. ಆದರೆ ಅದರ ಮೇಲೆ ನಿಂತು ನೋಡಿದಾಗ ಪ್ರಕೃತಿಯ ವಾತಾವರಣ ಈ ರೀತಿ ಕಾಣಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಅಲ್ಲಿ ನಿಂತು ನಂತರ ನಾವು ಅದನ್ನೆಲ್ಲ ವೀಕ್ಷಿಸಿ, ಮರ ಗಿಡಗಳೆಲ್ಲ, ಅಂದರೆ ಮಳೆ ಬಂದಿದ್ದರಿಂದ ಚೆನ್ನಾಗಿತ್ತು ಪ್ರಕೃತಿ. ನಂತರ ನಾವು ಅಲ್ಲಿಂದ ಮತ್ತೆ ಮುಂದುವರಿದ್ವು. ಈ ರೀತಿ ಇದೆ ದಾರಿ, ನಡ್ಕೊಂಡೇ ಹೋಗಬೇಕು ಬೆಟ್ಟ ಹತ್ಕೊಂಡು. ಮತ್ತು ಮಳೆ ಬಂದು ಗಿಡಗಳೆಲ್ಲ ಚಿಗುರುವ ಟೈಮಲ್ಲಿ ಹೋಗಿದ್ರಿಂದ ಹಸಿರಾಗಿತ್ತು ಪ್ರಕೃತಿ. ನಾವು ಹೋದ ದಿನ ಮಾತ್ರ ಅಂದರೆ ಮಳೆ ಇರಲಿಲ್ಲ, ಸ್ವಲ್ಪ ಮೋಡ ಮತ್ತು ಬಿಸಿಲು ಎಲ್ಲ ಇತ್ತು. ಹಾಗೆ ನೋಡಿ, ಹೀಗೆ ದಾರಿ ಸಾಕ್ತಾ ಮುಂದೆ ಸುಮಾರಿದೆ ನಡಿಲಿಕ್ಕೆ. ನಾನು
ಒಂದಷ್ಟು ದಾರಿ ಮತ್ತೆ ಅಲ್ಲಿ ಕಟ್ ಮಾಡಿ ಹಾಕಿದ್ದೇನೆ ನೋಡಿ. ಇಲ್ಲಿ ಮೇಲೆ ಹತ್ರ ಆದಾಗ ಇಲ್ಲೊಂದೆರಡು ಕಟ್ಟೆಗಳಿವೆ. ಅಲ್ಲಿಂದ ಮುಂದೆ ಈಗ ಹತ್ರ ಆಯಿತು ನಾವು. ಅಂದರೆ ಆ ಎತ್ತರದ ಬೆಟ್ಟ ಇತ್ತು ನೋಡಿ, ಕಲ್ಲಿತ್ತು. ಅದರ ಬುಡವನ್ನು ನಾವು ತಲುಪಿದ್ವಿ. ಅದರ ಬುಡದಲ್ಲಿ ದೇವಸ್ಥಾನ ಇದೆ ನೋಡಿ. ಹತ್ರ ಆದ್ವಿ ಬೆಟ್ಟಕ್ಕೆ, ಇನ್ನು ಸ್ವಲ್ಪ ದೂರ ಇರೋದಷ್ಟೇ ನೋಡಿ. ಇಲ್ಲಿ ಕೆಳಗೆಲ್ಲ ನೋಡಿದಾಗ ಹಸಿರು ಮರ ಗಿಡಗಳೆಲ್ಲ ಈ ರೀತಿ ಕಾಣಿಸ್ತಾ ಇವೆ ನೋಡಿ. ಬಂತು ನೋಡಿ ಬೆಟ್ಟ. ಬಂಡೆ ನೋಡಿ ಎಷ್ಟು ದೊಡ್ಡ ಬಂಡೆ, ಬೆಟ್ಟದಷ್ಟು ದೊಡ್ಡ ಬಂಡೆ. ಇದೆಲ್ಲ ಹಸಿರಾಗಿರುವ ಪ್ರಕೃತಿ ಬಂಡೆಯ ಎದುರುಗಡೆ. ಅಂದರೆ ಹೇಗೆ ಹೇಳ್ಬೋದು ಅಂದರೆ, ಬಂಡೆಯ ತಳಭಾಗದಲ್ಲಿ ದೇವಸ್ಥಾನ ಮತ್ತು ಸಮಾಧಿಗಳಿವೆ. ಹಾಗೆ ಇಲ್ಲಿ ನೋಡಿ, ಸಿರಿಗುಂಡಿಗೆ ಹೋಗುವ ದಾರಿ ಅಂತ ಹೇಳಿ ಒಂದು ಫಲಕ ಹಾಕಿದ್ದಾರೆ. ಅದು ಮೇಲೆ ಹೋಗಬೇಕು, ಬಂಡೆಗಿಂತ ಮೇಲೆ. ಮೂಡುಬಿದ್ರೆ ಪೊಲೀಸ್ ಠಾಣೆಯ ಆದೇಶದ ಮೇರೆಗೆ ದಯವಿಟ್ಟು ಮಠದ ಸಿಬ್ಬಂದಿಯನ್ನು ಸಂಪರ್ಕಿಸಿ ತಮ್ಮ ಹೆಸರು ನೋಂದಾಯಿಸಿ ಅಲ್ಲಿಂದ ಮತ್ತೆ ಸಿರಿಗುಂಡಿಗೆ ಹೋಗಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಅದರಲ್ಲಿ. ಹೀಗೆ ಇಲ್ಲಿಂದ ಮುಂದೆ ಹೋಗಿ ಇದನ್ನು ದಾಟಿದ ನಂತರ ದೇವಸ್ಥಾನ ಸಿಗ್ತದೆ ನೋಡಿ. ಹಾಗೆ ನಡ್ಕೊಂಡು ಹೋಗುವ ನಾವು ಮುಂದೆ. ಇದನ್ನು ದಾಟಿದಾಗ ಇಲ್ಲಿ ಗುಡಿ ಕಾಣ್ತದೆ ನೋಡಿ. ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಫಲಕ ಹಾಕಿದ್ದಾರೆ ನೋಡಿ, ನಿಮ್ಮ ಪಾದರಕ್ಷೆ ಹಾಗೂ ಪದವಿಯನ್ನು ಹೊರಗೆ ಬಿಟ್ಟು ಬನ್ನಿ ಅಂತ ಹೇಳಿ ನೋಡಿ. ಇದು ಬಂಡೆ ಎಷ್ಟು ಎತ್ತರ ಇದೆ ನೋಡಿ, ಬೆಟ್ಟದ ರೀತಿನೇ ಇದೆ ಆಯ್ತಾ ನೋಡಿ. ಇಷ್ಟು ಎತ್ತರಕ್ಕೆ ಬೆಟ್ಟದ ರೀತಿ. ಇದರ ಮೇಲೆ ಇನ್ನೂ ಬಂಡೆಗಳಿದೆ. ಸಿದ್ಧಾಶ್ರಮ ಮಠ ಕೊಣಾಜೆಕಲ್ಲು ಅನ್ನೋ ಬೋರ್ಡ್ ಕೂಡ ಹಾಕಿದ್ದಾರೆ, ಬಂಡೆಯ ಮೇಲೆ ಬರ್ತಿತ್ತು. ಇಲ್ಲಿ ನಾಗ ಸಾನ್ನಿಧ್ಯ ಕೂಡ ಇದೆ ನೋಡಿ. ಇಲ್ಲಿ ನಾಗನ ಕಲ್ಲುಗಳೆಲ್ಲ, ಇದೆಲ್ಲ ಬಂಡೆಯ ಅಡಿಯಲ್ಲಿರುವ ಗುಡಿಗಳು ನೋಡಿ. ಇದು ಭಕ್ತ ಮಾರ್ಕಾಂಡೆಯ ಮುನಿಯ ಗುಡಿ ಇದು. ಇದರ ಕೊಣಾಜೆಕಲ್ಲನ್ನು ಭಕ್ತ ಮಾರ್ಕಾಂಡೇಯನ ತಪೋಭೂಮಿ ಅಂತಲೇ ಹೇಳ್ತಾರೆ. ಇಲ್ಲಿ ಋಷಿ ಮುನಿಗಳೆಲ್ಲ ತಪಸ್ಸನ್ನು ಆಚರಿಸಿದ ದಾಖಲೆಗಳು ಕೂಡ ಇವೆ ಅಂತೆ ಇಲ್ಲಿ. ಅದರ ಬಗ್ಗೆ ವಿವರಗಳಿದೆ, ಗೊತ್ತಿದೆ ಅಲ್ಲಿಯವರಿಗೆ. ಹಾಗೆ ಮತ್ತೆ ಇಲ್ಲಿ ನೋಡಿ, ನಾಗಸಾಧು ಬೃಂದಾವನ ಅಂತ ಹೇಳಿ ಬರೆದಿದ್ದಾರೆ. ಇದು ಅವರ ಸಮಾಧಿಗಳು. ಮತ್ತು ಇದು ದಂಡ ಮತ್ತು ಅದಕ್ಕೆ ಕಟ್ಟಿರುವ ಡಮರುಗೆ ನೋಡಿ, ಅದು ಅವರು ಬಳಸ್ತಾ ಇರುವಂಥದ್ದು ಆಗಿರಬೇಕು. ಹಾಗಾಗಿ ಅದನ್ನು ಹಾಗೆಯೇ ಸಮಾಧಿಯ ಬಳಿ ಇಟ್ಟಿದ್ದಾರೆ. ಇನ್ನೊಂದು ಸಮಾಧಿ ಇದೆ. ಮತ್ತೆ ಇಲ್ಲಿ ಮುಂದೆ ಬಂದಾಗ ಇಲ್ಲಿ ಇನ್ನೊಂದು ಸಮಾಧಿ ಇದೆ. ಇದರಲ್ಲಿ ಈ ಸಮಾಧಿಯಲ್ಲಿ ಹೆಸರಿದೆ ನೋಡಿ, ಶ್ರೀ 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 ಶಾರದಾ ದಾಸ್ ಸ್ವಾಮಿ ಅಂತ ಹೇಳಿ, 12/9/1979 ಅಂತ ಹೇಳಿ ನೋಡಿ. ಇದು ಅನ್ನಪೂರ್ಣೇಶ್ವರಿಯ ಗುಡಿ. ಆಮೇಲೆ ಇದು ಅಂದರೆ ಬಂಡೆಯ ಪಥದಲ್ಲಿ ಸಾಗಬೇಕು. ಇದರ ಒಳಗೆ ಅಂದರೆ ಏನು ದೊಡ್ಡ ಗುಹೆ ಅಂತ ಅಲ್ಲ, ಬಂಡೆಯ ಒಂದು ಪಥ. ಇದರ ಒಳಗಿಂದ ಹೋಗಬೇಕು. ಇಲ್ಲಿ ಸಹ ಇದು ಗುಡಿಯ ಥರ ಎಲ್ಲ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಕಾಂಕ್ರೀಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇದು ವನದುರ್ಗ ದೇವಿಯ ಗುಡಿ. ಇದು ತುಂಬ ಚೆನ್ನಾಗಿದೆ. ಇದು ಬಂಡೆಯ ಅಡಿಯಲ್ಲಿ ಇರೋದ್ರಿಂದ ನೋಡಿ ಹಾಕಿದ್ದೇನೆ ನಾನು. ಇದು ಕ್ಲಿಯರ್ ಆಗಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಝೂಮ್ ಮಾಡಿ ಹತ್ತಿರ ತಗೊಂಡೋಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ. ವನದುರ್ಗಾ ದೇವಿಯ ಗರ್ಭಗುಡಿ ಇದು. ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ, ದೀಪ ಎಲ್ಲ ಉರಿಸಿಟ್ಟಿದೆ. ಅದು ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕಿಲ್ಲ. ಮತ್ತು ಇದೊಂದು ನೋಡಿ, ಧ್ಯಾನ ಮಂದಿರ, ಧ್ಯಾನಪೀಠ ಅಂತ ಹೇಳಿ. ಎಷ್ಟೋ ಋಷಿ ಮುನಿಗಳು ತಪಸ್ಸನ್ನು ಆಚರಿಸಿದ ಸ್ಥಳ ಆಗಿರ್ಬೋದು ಇದು. ಇಲ್ಲಿಂದಲೇ ಮುಂದಕ್ಕೆ ಬರಬೇಕು. ಇಲ್ಲಿ ನೋಡಿ ಮೆಟ್ಟಿಲುಗಳಿದೆ ಇಲ್ಲಿ ಬರಲಿಕ್ಕೆ ಮುಂದೆ. ಮುಂದೆ ಬಂದು ನೇರ ಹೋದರೆ ಅಲ್ಲಿ ಕೆಳಗೆ ಬೀಳ್ಬೇಕಾಗ್ಬೋದು ಬಂಡೆಯಿಂದ. ಅಲ್ಲಿಂದ ನಾವು ರೈಟಿಗೆ ತಗೊಂಡು ಈ ಕಡೆ ಬಂದರೆ, ರೈಟಿಗೆ ಬಂದರೆ
ರೈತಲ್ಲಿ ಬಂದರೆ ಇಲ್ಲೊಂದು ನೋಡಿ ಸಣ್ಣ ಪುಟ್ಟದಾದ ಒಂದು ಶಿವಲಿಂಗ, ಮತ್ತು ಅದರ ಪಕ್ಕ ತ್ರಿಶೂಲ ಇದೆ. ಶಿವಲಿಂಗಕ್ಕೆ ಪಾರಿಜಾತ ಹೂವನ್ನಿಟ್ಟು ಅಲಂಕರಿಸಿದ್ದಾರೆ. ಹಾಗೆ ನಾಗ ಸಾನ್ನಿಧ್ಯ ಕೂಡ ಇದೆ ಅಲ್ಲಿ ಕೂಡ ಒಂದು. ನೋಡಿ, ಅದರಿಂದ ಪಕ್ಕದಿಂದ ನಾನು ಬಂಡೆ ಎಲ್ಲಿವರೆಗೆ ಚಾಚಿಕೊಂಡಿದೆ ಅಂತ ಹೇಳಿ ನೋಡಲಿಕ್ಕೆ ವಿಡಿಯೋ ತೆಗೆದಿದ್ದೀನಿ ನೋಡಿ. ಅಲ್ಲಿವರೆಗೆ, ಅದಕ್ಕಿಂತ ಆಚೆ ಕೂಡ ಇರ್ಬೋದು. ಇಣುಕಿ ನೋಡುವಾಗ ಅಲ್ಲಿವರೆಗೆ ಕಾಣಿಸ್ತು. ಗಿಡ ಮರಗಳೆಲ್ಲ ತಮ್ಮ ಕೊಂಬೆಗಳನ್ನು ಚಾಚಿಕೊಂಡು ತುಂಬ ಚೆಂದ ಕಾಣಿಸ್ತಾ ಉಂಟು. ಪ್ರಕೃತಿ ರಮಣೀಯವಾಗಿ ಕಾಣಿಸ್ತಾ ಉಂಟು ನೋಡಿ. ಇದರ ಮೇಲಕ್ಕೆ ಕೂಡ ಹೋಗಲಿಕ್ಕೆ ದಾರಿ ಇದೆ, ಆದರೆ ಹತ್ಕೊಂಡು ಹೋಗಬೇಕು ಬೆಟ್ಟದ ರೀತಿ ನೋಡಿ. ಇದು ನಾವು ಮೇಲೆ ಬಂದಿದ್ದು, ಆಗ ನಾವು ಬಂಡೆಯಿಂದ ಕೆಳಗಿದ್ವಿ ನೋಡಿ. ಎಲ್ಲ ದೇವಸ್ಥಾನ ಮತ್ತು ಸಮಾಧಿಗಳನ್ನೆಲ್ಲ ನೋಡಿ ನಂತರ ನಾವು ಮೇಲ್ಗಡೆ ಬಂದ್ವಿ ನೋಡಿ. ಇಲ್ಲಿ ಎಲ್ಲ ಚಾರಣಕ್ಕೆ ಬರೋರು ಇದ್ದೇ ಇರ್ತಾರೆ ಯಾರಾದರೂ. ಪ್ರತಿದಿನ ಕೂಡ ಯಾರಾದರೂ ನೋಡ್ಲಿಕ್ಕೆ ಅಂತ ಹೇಳಿ ಬಂದೇ ಬರ್ತಾರೆ ನೋಡಿ. ಇದು ಮೇಲಿಂದ ನೋಡುವಾಗ ಕೆಳಗೆ ಈ ರೀತಿ ಕಾಣಿಸ್ತಾ ಉಂಟು. ಪ್ರಕೃತಿ ತುಂಬ ಎತ್ತರದಲ್ಲಿರೋದ್ರಿಂದ ಎಲ್ಲ ನೋಡಿ ಈ ರೀತಿ ಕಾಣಿಸ್ತಾ ಉಂಟು. ಕೆಳಗಿನ ಪ್ರಕೃತಿ ಹಸಿರಾಗಿ ಈ ರೀತಿ ಕಾಣಿಸ್ತಾ ಉಂಟು. ಅಲ್ಲಿ ಮುಂದುಗಡೆ ಎಷ್ಟು ಎತ್ತರದ ಬೆಟ್ಟವನ್ನು ಆಕಾಶ ತಪ್ಕೊಂಡಿದೆ ಅಂದ್ಕೋಬೇಕು. ಅಷ್ಟು ನೋಡಿ, ಆಕಾಶ ಬೆಟ್ಟ ಆಕಾಶಕ್ಕೆ ಮುಟ್ಟಿದೆ ಅಂತ ಅನ್ನೋ ರೀತಿ ಕಾಣಿಸ್ತಾ ಉಂಟು ಇಲ್ಲಿಂದ ನೋಡುವಾಗ. ಮಳೆಗಾಲ ಆದ್ದರಿಂದ ಗಿಡ ಮರಗಳೆಲ್ಲ ಸ್ವಲ್ಪ ಚಿಗುರಿ ಹಸಿರಾಗಿ ಕಾಣಿಸ್ತಾ ಇದ್ದಿದ್ದರಿಂದ ವಿಡಿಯೋದಲ್ಲಿ ಚೆನ್ನಾಗಿ ಬಂದಿದೆ ನೋಡಿ. ಹೀಗೆ ಮೇಲಿಂದ ನಿಂತು ಕೆಳಗೆ ನೋಡಿದಾಗ ಮರಗಿಡಗಳೆಲ್ಲ ಹೀಗೆ ಕಾಣಿಸ್ತಾ ಇದೆ. ಎತ್ತರದಲ್ಲಿದೆ ನೋಡಿ ಬಂಡೆ, ಹಾಗಾಗಿ ಎದುರುಗಡೆ ಬೆಟ್ಟಗಳು ಕೂಡ ನೋಡಿ ಈ ರೀತಿ ಕಾಣಿಸ್ತಾ ಇವೆ. ಇವಾಗ ಕೆಳಗೆ ನಾವು ಗುಡಿಗೆ ಹೋಗಿ ಬಂದು ನೋಡಿ. ಅದು ಈಗ ನಾನು ಆ ಬಂಡೆಯ ಮೇಲಕ್ಕೆ ಬಂದಿರುವಂಥದ್ದು. ಕೆಳಗೆ ಗುಡಿ ಇದೆ, ಇದರ ಬಂಡೆಯ ಕೆಳಗೆ ಅಡಿಯಲ್ಲಿ ಗುಡಿ ಇರುವಂಥದ್ದು. ಇಲ್ಲಿ ಭೃಗುಂಡು ಮಹರ್ಷಿಯ ಸಮಾಧಿ, ವನದುರ್ಗಿ, ರಾಜರಾಜೇಶ್ವರಿ, ಮಾರಿಕಾಂಬೆ, ಅಣ್ಣಪ್ಪ ಸ್ವಾಮಿ ಎಲ್ಲ ಸಾನ್ನಿಧ್ಯಗಳಿದೆ ಇಲ್ಲಿ. ಇದಕ್ಕಿಂತಲೂ ಮೇಲೆ ಹೋದರೆ ಇನ್ನು ಸಿರಿದೇವಿಯ ಸಾನ್ನಿಧ್ಯ ಕೂಡ ನಮಗೆ ಸಿಗ್ತದೆ. ಅದನ್ನು ತೋರಿಸ್ತೇನೆ ಆಮೇಲೆ. ನಾನಿಲ್ಲಿ ಅಂದರೆ ನೋಡಲಿಕ್ಕೆ ಒಂದು ಪ್ರಕೃತಿ ತುಂಬ ಚೆಂದ ಕಾಣ್ತಾ ಇತ್ತು, ಅದಕ್ಕೆ ಇದನ್ನೆಲ್ಲ ಕವರ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ. ಹಾಗಾಗಿ ನೋಡ್ಕೊಂಡು ಬನ್ನಿ ಸುಮ್ಮನೆ ಹಾಗೆ. ನೋಡಿ ಆ ಬಂಡೆ ಹೇಗೆ ಹಾಸ್ಕೊಂಡಿದೆ ನೋಡಿ, ಇಷ್ಟು ಉದ್ದಕ್ಕೆ, ಅಲ್ಲಿಂದ ಅಲ್ಲಿವರೆಗೆ ತುಂಬ ಉದ್ದಕ್ಕೆ ಹಾಸ್ಕೊಂಡಿದೆ ಅದು. ಪ್ರಕೃತಿ ಹಸಿರಿನಿಂದ ತುಂಬಿಕೊಂಡಿರುವುದನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಹಸಿರನ್ನ ನೋಡುವುದು ಕಣ್ಣಿಗೆ ಒಳ್ಳೆಯದು ಕೂಡ. ಈ ಹಸಿರು ಪ್ರಕೃತಿಯ ನಡುವೆ ನೋಡಿ, ಇದು ಕೆಂಪು ಚಿಗುರೆಲೆಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಉಂಟು ಈ ಗಿಡ. ನಾನು ಹೂ ಅಂದ್ಕೊಂಡೆ, ಮತ್ತೆ ಗೊತ್ತಾಯ್ತು ಅದು ಎಲೆ ಅಂತ ಹೇಳಿ. ಅದು ಇನ್ನೂ ಹಸಿರಾಗ್ತದೋ ಏನೋ ನಂತರದಲ್ಲಿ. ಇವಾಗ ಮಾತ್ರ ಕೆಂಪಾಗಿ ಚಿಗುರಿಕೊಂಡು ತುಂಬ ಚೆಂದ ಕಾಣಿಸ್ತಾ ಇತ್ತು ನೋಡಿ. ಅದು ಮೇಲಿರುವ ಬಂಡೆ ಕಾಣಿಸೋದು ನೋಡಿ, ಅಲ್ಲಿಯವರೆಗೆ ನಾವು ಮತ್ತೆ ಬೆಟ್ಟ ಹತ್ತೋದಿಕ್ಕಿದೆ. ತುಂಬ ಕಲ್ಲಿನ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ, ಅದರ ಬುಡದವರೆಗೆ ಅಲ್ಲಿ ಹೋಗಲಿಕ್ಕೆ
ಸಾಧ್ಯ ಉಂಟು. ಆದರೆ ತುಂಬ ಜಾಗೃತಿಯಾಗಿರಬೇಕು, ಯಾಕಂದರೆ ಇದು ಕಡಿದಾದ ದಾರಿಗಳು. ಎಲ್ಲಾದರೂ ಕೆಳಗೆ ಅಂದರೆ ಸಣ್ಣ ಪ್ರಮಾಣದಲ್ಲಿ ಜಾರಿ ಬಿದ್ದರೂ ಕೂಡ ಸುತ್ತಲೂ ಕಲ್ಲೇ ಇರೋದ್ರಿಂದ ತಲೆಗೆ ಕಲ್ಲುಗಳು ತಾಗಿ ಏಟಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ತುಂಬ ಜೋಪಾನವಾಗಿ ಜಾಗೃತಿಯಾಗಿ ಹೋಗ್ಬೇಕು. ನೋಡಿ, ಇಲ್ಲಿ ಹೀಗೆ ಕಾಣಿಸ್ತಾ ಉಂಟು ಇಲ್ಲಿಂದ ನೋಡುವಾಗ. ನೋಡಿ, ಅಲ್ಲಿನ ದಾರಿಗಳು ಕೂಡ ತುಂಬ ದೊಡ್ಡ ದೊಡ್ಡ ಕಲ್ಲುಗಳದು. ಅದರ ನಡುವೆ ನಡೆಯುವಾಗ ಕೂಡ ಜಾಗೃತಿ ಆಗಬೇಕು. ನೋಡಿ, ಇಲ್ಲಿ ಮತ್ತೆ ಇದು ಕೇಸರಿದೊಂದು ಕಟ್ಟಿದ್ದಾರೆ ನೋಡಿ, ಇದು ಕೇಸರಿ ಬಣ್ಣದ ಮರಕ್ಕೆ. ಅವರು ಅಲ್ಲಿ ಕೆಳಗೆ ಹೋಗುವಾಗಲೇ ಸೂಚನೆ ಕೊಡ್ತಾರೆ, ಕೇಸರಿ ದಾರ, ಕೇಸರಿ ಬಟ್ಟೆ ಕಟ್ಟಿರುವ ಗುರುತುಗಳನ್ನು ನೋಡಿಕೊಂಡು ಸಾಗಿ ಅಂತ ಹೇಳಿ. ಅಂದರೆ ಮತ್ತೆ ಅಲ್ಲಿಂದ ಮುಂದಕ್ಕೆ ಎಲ್ಲೆಲ್ಲಿ ಹೋದರೆ ದಾರಿ ತಪ್ಪಿ, ಅದಕ್ಕೋಸ್ಕರ ಅವರು ಗುರುತಾಗಿ ಕೇಸರಿ ದಾರವನ್ನು ಕಟ್ಟಿದ್ದಾರೆ. ನೋಡಿ, ಇಲ್ಲಿ ಸಹ ಕಟ್ಟಿದ್ದಾರೆ ನೋಡಿ. ಹೇಗೆ ಹತ್ತಿ ಹೋಗುವಾಗ ತುಂಬ ಸುಸ್ತಾಗ್ತದೆ ಮಾತ್ರ ಸ್ವಲ್ಪ. ಆದರೆ ಚಾರಣದ ಆಸಕ್ತಿ ಇದ್ದವರಿಗೆ ಅದೇನು ದೊಡ್ಡ ವಿಷಯ ಆಗೋದಿಲ್ಲ. ನೋಡಿ, ಒಂದು ಬಂಡೆಯ ಬಳಿಯಿಂದ ನಾವು ನಿಂತು ಈ ವಿಡಿಯೋ ಮಾಡಿದ್ದೇವೆ ನೋಡಿ. ತುಂಬ ಎತ್ತರ ಇದೆ ಈ ಬಂಡೆ ನೋಡಿ. ಇದು ಆಗಲೇ ಇತ್ತು ನೋಡಿ, ಅಲ್ಲಿ ಕೆಳಗೆ ಬೋರ್ಡ್ ಸಿರಿದೇವತೆಯ ಮೂಲಸ್ಥಾನ ಅಂತ ಹೇಳಿ. ಅದು ಸಿರಿಗುಂಡಿಗೆ ಹೋಗುವ ದಾರಿ ಅಂತ ಹಾಕಿದ್ರೆ ನೋಡಿ, ಅದೇ ಇದು ಸಿರಿದೇವತೆಯ ಮೂಲಸ್ಥಾನ ಅಂತ ಹೇಳಿ. ಇದರ ಕೆಳಗೆ ನೋಡಿ, ಬಂಡೆಯ ಅಡಿಯಲ್ಲಿ ನೀರು ಇದೆ ನೋಡಿ. ಇಲ್ಲಿ ನೋಡಿ, ಇದು ಎಷ್ಟು ಎತ್ತರ ಇದೆ ಅಂದರೆ ಬಂಡೆ ತುಂಬ ಎತ್ತರ ಇದೆ. ಈ ಬಂಡೆಯನ್ನು ಹತ್ತಲಿಕ್ಕೇನೆ ಆಗುದಿಲ್ಲ, ಅಲ್ಲಿ ಹತ್ತಲಿಕ್ಕೆ ಅವಕಾಶನೇ ಇಲ್ಲ ಅಲ್ಲಿ ಬಂಡೆಯನ್ನು. ಎದುರುಗಡೆ ಒಂದು ಕಟ್ಟಾಗಿರೋ ತುಂಡು ಬಂಡೆ ಇಟ್ಟ ಹಾಗೆ ಉಂಟದು. ಇದನ್ನು ಪ್ರಕೃತಿಯ ವೈಚಿತ್ರ್ಯ ಅಂತ ಹೇಳಬೇಕು. ಅಲ್ಲಿಂದ ನೋಡಿ ಎದುರಿನ ಬಂಡೆ, ಇದು ನಾವು ನಿಂತಿರುವುದಕ್ಕೆ ಎರಡು ಬಂಡೆಯ ಬೆಟ್ಟಗಳಿದೆ ನೋಡಿ. ಎರಡು ಬಂಡೆಯ ಬೆಟ್ಟಗಳು. ಈಚೆಯ ಬಂಡೆಯಲ್ಲಿ ನಿಂತು ಅದರ ಎದುರಿನ ಬಂಡೆಯ ವಿಡಿಯೋವನ್ನು ಚಿತ್ರಿಸಿತ್ತು ಇದು ನೋಡಿ. ಬಂಡೆಯ ಅಂಚಿನಲ್ಲಿ ನಾನು ಇಲ್ಲಿ ಬಂದರೆ ನೋಡಿ, ಇಷ್ಟೇ ಇರೋದು ಜಾಗ. ಕೆಳಗೆ ನೋಡುವಾಗ ಒಂದ್ಸಲ ಪಾತಾಳ ನೋಡಿದಾಗೆ ಅನಿಸ್ಬಿಡ್ತದೆ. ಹಾಗಾಗಿ ಜಾಗೃತಿಯಾಗಿ ಇಲ್ಲಿ ನಡೆದಾಡಬೇಕಾಗ್ತದೆ. ತುಂಬ ಅಪಾಯದ ಸ್ಥಳಗಳು, ಸ್ವಲ್ಪ ಜಾಗೃತಿ ಬೇಕಾಗ್ತದೆ ಈ ಪ್ರದೇಶದಲ್ಲೆಲ್ಲ. ನೋಡಿ, ಅಲ್ಲಿಂದ ಹೀಗೆ ಮೇಲಕ್ಕೆ ಎಷ್ಟು ಚಾಚಿಕೊಂಡಿದೆ ಅಂದರೆ ಅದು ಬಂಡೆ ಕೊಂಡೋದಷ್ಟು ಮೇಲಕ್ಕೆ ಇದೆ. ಅಷ್ಟು ದೊಡ್ಡ ಬೆಟ್ಟ ಅದು. ಸ್ವಲ್ಪ ಭಯ ಇದ್ದವರಿಗೆಲ್ಲ ಕಷ್ಟವೇ ಮೇಲೆ ಹತ್ತಿ ಬರೋದಕ್ಕೆ. ಅಂದರೆ ಎಲ್ಲಿ ಜಾರ್ತದೆ ಅಂತ ಹೇಳಿ ಹೆದರಿಕೆ ಇರ್ತದೆ. ಸೊ ಮಳೆ ಇಲ್ಲದ್ರಿಂದ ಅಷ್ಟೇನು ಕಷ್ಟ ಆಗಲಿಲ್ಲ, ಜಾರುವ ಪ್ರಸಂಗ ಎಲ್ಲ ಏನೂ ಇರಲಿಲ್ಲ, ಒಣಗಿತ್ತು ಬಂಡೆ. ಹಾಗೆ ಅದಕ್ಕೆಲ್ಲ ಬೇಕಾದ ಮಾರ್ಗಸೂಚಿಗಳನ್ನು ಕೂಡ ಹಾಕಿದ್ದಾರೆ, ಎಲ್ಲಿಂದ ಹೇಗೆ ಹೋಗಬೇಕು ಏನು ಅಂತ ಹೇಳಿ. ನೋಡಿ, ಇದು ಎದುರಿನ ಕಲ್ಲಿನ ಬೆಟ್ಟ. ಇದರ ತುದಿಗೆ ಹೋಗಿದ್ದಾರಂತೆ, ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇದರ ತುದಿಗೆ. ಅಲ್ಲಿ ಭಗವದ್ಧ್ವಜ ನೆಟ್ಟು ಬಂದಿದ್ದಾರಂತೆ, ಅದರ ಮೇಲೆ ಹೋಗಿ ಸಾಧ್ಯವೇ ಆಗಲಿಲ್ಲ ಹೋಗ್ಲಿಕ್ಕೆ, ಅಷ್ಟು ಕಡಿದಾಗಿತ್ತು ಅದು ಬಂಡೆ. ಮತ್ತೆ ಈ ಕಡೆಯ ನಾವು ನಿಂತಿರುವ, ಈಗ ನಾನು ನಿಂತು ವಿಡಿಯೋ ಮಾಡ್ತಿರುವ ಬಂಡೆ ಇದೆ ನೋಡಿ, ಅದರ ಮೇಲೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನೋಡಿ, ಅಲ್ಲಿ ಒಂದು ಶಿವಲಿಂಗ ಮತ್ತು ನಾಗನ ಕಲ್ಲಿದ್ದದೊಂದು ಗುಡಿಯ ಥರ ಇತ್ತು ಬಂಡೆಯ ಹತ್ರ. ಅದು ಕೆತ್ತಿ ಇಟ್ಟ ಹಾಗೆ ಬಂಡೆಯನ್ನು ಸ್ವಲ್ಪ ಒಳಗೆ ಒಂದು ಗುಂಡಿ ಥರ ಮಾಡಿ, ಅಂದರೆ ಗುಡಿಯ ಥರ ಮಾಡಿ ಅಲ್ಲಿ ಶಿವಲಿಂಗ ಮತ್ತು ನಾಗನ ಕಲ್ಲನ್ನು ಇಟ್ಟಿದ್ರು. ತುಳುನಾಡ ಮೇದಾರ ಮೂಲಸ್ಥಾನ ಅಂತ ಅದನ್ನು ಹೆಸರಿಸಿದ್ರು. ನೋಡಿ, ಎದುರಿನ ಬೆಟ್ಟ ಕಾಣಿಸ್ತಾ ಇರುವಂಥದ್ದು ಇಲ್ಲಿಂದ. ಈಗ ನೋಡಿ, ಆವಾಗ ನಾವು ಸಿರಿಗುಂಡಿಯ ಮತ್ತು ಸಿರಿದೇವತೆಯ ಮೂಲಸ್ಥಾನ ಅಂತ ಹೇಳಿ ನೋಡಿದ್ದು ನೋಡಿ. ಅದು ನಾನೀಗ ಆಪೋಸಿಟ್ ಬಂಡೆಯ ಬಳಿ ನಿಂತು
ಎದುರಿನ ಬಂಡೆ ಎದುರತ್ತ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಇದು ತುಂಬ ಎತ್ತರ ಇದೆ. ಈ ಬಂಡೆಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಹಾಗೆ ಏನಾದರೂ ಉಪಕರಣಗಳನ್ನು ಬಳಸಿಕೊಂಡು ಹೋಗಬೇಕಾಗಿತ್ತು, ಬಿಟ್ಟರೆ ಸಹಜವಾಗಿ ಹೀಗೆ ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ. ಅಷ್ಟು ಎತ್ತರ ಇದೆ ಅದು ಬಂಡೆ. ಮತ್ತು ತುಂಬ ಒಂದೇ ರೀತಿ ಇರೋದ್ರಿಂದ ಅಲ್ಲಿಗೆ ಹೋಗಲಿಲ್ಲ. ನೋಡಿ, ಇದು ಈ ಬಂಡೆಯಲ್ಲಿ ಹತ್ತಲಿಕ್ಕೆ ಅವನು ಪ್ರಯತ್ನಿಸ್ತಾ ಇದ್ದಾನೆ, ಆಗಲಿಲ್ಲ ಅವನಿಗೆ. ಎಲ್ಲರಿಗೂ ಆಗೋದಿಲ್ಲ. ನೋಡಿ, ಅಲ್ಲಿಂದ ನಿಂತು ನೋಡಿದಾಗ ಕೆಳಗೆ ಈ ರೀತಿ ಕಾಣಿಸ್ತಾ ಇದೆ ಪ್ರಕೃತಿ. ನೋಡಿ, ಇಷ್ಟು ಎತ್ತರ ಇದೆ ಇದು. ಇದನ್ನು ನೋಡಿಕೊಂಡೆ ನಾನು ಕಾಡುಮಲೆಯ ಕೋಡುಗಲ್ಲ ಬೆಟ್ಟ ಅಂತ ಹೇಳಿ ಕಾದಂಬರಿಯನ್ನು ಬರೆದಿದ್ದು. ಅಂದರೆ ಬೆಟ್ಟದ ಈ ಬದಿಯ ಊರು ಕಾಡುಮಲೆ, ಬೆಟ್ಟದ ಆ ಬದಿಯ ಊರು ಕರಿಯಕಲ್ಲು ಅಂತ ಹೇಳಿ ಮಾಡಿದ್ದೆ. ಈ ಬದಿಯ ಊರಿನ ಅಂದರೆ ಈ ಬದಿಯ ಕಾಡುಮಲೆಯಲ್ಲಿ ಕಾಡು ಅಂದರೆ ಈ ಕಾಡಿನ ಜನಾಂಗದ ಒಂದು ಕಥೆ, ಅಂದರೆ ಸಾಮಾಜಿಕವಾಗಿ ಆರಂಭಗೊಂಡು ಅದರ ವಿಶೇಷತೆಯನ್ನು ವಿವರಿಸೋದು. ಅದು ಮೊದಲು ಕಾಡು ಜನರಿದ್ದಾಗ ಹೇಗಿತ್ತು ಅಂತ ಹೇಳಿ. ಅಂದರೆ ಈ ಕಡೆಯಲ್ಲಿ ಕಾಡು ಜನರ ಒಬ್ಬ ರಾಜ, ಕರಿಯಕಲ್ಲಿನ ಕಾಡಿನಲ್ಲಿ ಇನ್ನೊಬ್ಬ ರಾಜ. ಕರಿಯಕಲ್ಲಿನ ರಾಜನಿಗೆ ಒಬ್ಬ ಮಗ ಬೀರ ಅಂತ ಹೇಳಿ. ಈ ಕಡೆ ಕಾಡುಮಲೆಯ ರಾಜನಿಗೆ ಇಬ್ಬರು ಹೆಣ್ಣುಮಕ್ಕಳು. ಒಂದು ನಿಧಿಯ ವಿಷಯದಲ್ಲಿ ಅದರ ಒಂದು ನಿಧಿ ಎಲ್ಲಿ ಅಡಗಿದೆ ಅಂತ ಹುಡುಕುವ ಒಂದು ಕಥಾವಸ್ತುವನ್ನು ಇಟ್ಟುಕೊಂಡು ಒಂದು ರೀತಿಯಲ್ಲಿ ಅದು ಕುತೂಹಲಕರವಾಗಿ ಸಾಗುವಂತೆ ಕಥೆಯನ್ನು ಸೃಷ್ಟಿಸಿದ್ದು ನಾನು. ಅದಕ್ಕೆ ಪೂರಕವಾಗಿತ್ತು ಅಂದರೆ ಈ ಕೊಣಾಜೆ ಕಲ್ಲು. ಮತ್ತೆ ಮತ್ತೆ ಹಾಕ್ತಾ ಇದ್ದೇನೆ ನೋಡಿ ಇದನ್ನು. ನೋಡಿ ಬಂಡೆ ಅಲ್ಲಿ ನಡುವೆ ಒಂದು ನಮಗೆ ಬರುವಾಗ ಕೆರೆ ಸಿಕ್ಕಿದೆ. ಅದಂದ್ರೆ ಹೋಗ್ಲಾಗ ಕಳೆದ 2 ಸಲ ಹೋಗುವಾಗ ಅದನ್ನು ನೋಡಿದ ನೆನಪಿತ್ತು. ಹಾಗೆ ಉಳ್ಕೊಂಡು ಬಂದು ನೋಡಿದಾಗ ಇಲ್ಲಿ ಇತ್ತದು. ಅದಕ್ಕೆಲ್ಲ ತುಂಬ ಗಿಡಗಂಟಿಗಳೆಲ್ಲ ಬೆಳೆದಿದೆ ಅಲ್ಲಿ. ಒಟ್ಟಿನಲ್ಲಿ ಮನಸ್ಸಿಗೆ ಏನಾದರೂ ಒಂದು ಸಮಾಧಾನ ಬೇಕು ಅಂತಿದ್ರೆ, ಒಂದು ರೀತಿ ಮನಸ್ಸಿಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಇಲ್ಲಿಗೆ ಚಾರಣಕ್ಕೆ ಬರಬಹುದು. ಚಾರಣಕ್ಕೆ ಬರುವ ಸಾಧ್ಯತೆ ಇದ್ದವರಿಗೆ, ಅಂದರೆ ಕೈಕಾಲೆಲ್ಲ ನೋವಿದ್ದವರಿಗೆಲ್ಲ ಸ್ವಲ್ಪ ಕಷ್ಟನೇ. ಒಟ್ಟಿನಲ್ಲಿ ಒಂದು ವೀಕೆಂಡ್ನಲ್ಲಿ ರಜೆಯ ಸಮಯದಲ್ಲಿ ಬಂದಿಲ್ಲಿ ಕಾಲ ಕಳೆಯಲಿಕ್ಕೆ ತುಂಬ ಅನುಕೂಲವಾದ ಸ್ಥಳ ಅಂತ ಹೇಳ್ಬೋದು. ಧನ್ಯವಾದಗಳು.